ಬಿಡ್ತಾರೆ, ಅದು ಧಾರೆ. ಸ್ವಲ್ಪ 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 ನಿಧಾನವಾಗಿ ಕುಡಿತಾರೆ, ಅದು ನಿಧಾನವಾಗಿ ಕುಡಿಯುವಂಥದ್ದು ನಿಧಾನ ಪ್ರಸಿದ್ಧ. ಹಾಗೆ ಧಾರಾಕಾರವಾಗಿ ಸ್ವಾಮಿ ಮೇಲೆ ಬೀಳುವಂಥ ಏನು ಕ್ಷೀರಧಾರೆ ಇದೆ, ಆ ಕ್ಷೀರಧಾರೆಯ ನಂತರ ಸ್ವಾಮಿ ಕಪ್ಪು ಲಿಂಗದ ಮೇಲೆ ಆ ಬಿಳಿಯಾಗಿರುವಂತಹ ಹಾಲು ಬೀಳ್ತಾ ಇದ್ರೆ ಕಪ್ಪಗಿರೋ ಲಿಂಗ ಬೆಳ್ಳ ಕಾಣಿಸುತ್ತೆ. ಅಂದ್ರೆ ಅದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ, ನಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಕತ್ತಲುಗಳಿದೆ. ಬಹಳಷ್ಟು ಕತ್ತಲುಗಳನ್ನು ನಾವು ಬೆಳಕು ನೋಡೋದು ಯಾವಾಗ? ಲೈಟ್ ಸ್ವಿಚ್ ಹಾಕಿದಾಗ. ಲೈಟ್ ಸ್ವಿಚ್ ಹಾಕಿದಾಗ ನಮಗೆ ಬೆಳಕು ಕಾಣಿಸ್ತಿಲ್ಲ ಅಂದ್ರೆ ನಾವು ಕತ್ತಲೇ ಇರ್ತೀವಿ. ಹಾಗೆ ಕತ್ತಲು ತುಂಬಿಸಿದ ಮನಸ್ಸನ್ನ ಆ ಕ್ಷೀರಧಾರೆಯನ್ನು ಲಿಂಗದ ಮೇಲೆ ನಾವು ಹಾಕುವಾಗ ಸ್ವಾಮಿ ಬೆಳ್ಳಿಗೆ ಕಾಣಿಸ್ತಾರೆ. ಅದರ್ಥ ಏನು? ನಮ್ಮ ಮನಸ್ಸಿನ ಕತ್ತಲು ದೂರವಾಗಿದೆ. ನಾವು ಈಗ ಬೆಳಕಿನಲ್ಲಿ ನೋಡ್ತಾ ಇದ್ದೀವಿ, ಬೆಳಕನ್ನ ಅನುಸರಿಸಿದ್ದೀವಿ. ಎಲ್ಲಪ್ಪ ಅದು ಮಾತಾಡ್ಬೇಡಿ, ನಿನ್ ಕೇಳೋದು ನಾನು ಮಾತು ಬಿಟ್ಬಿಡ್ತೀನಿ. ಆ ಬೆಳಕಿನಲ್ಲಿ ಶಿವನನ್ನು ನೋಡುವಾಗ ನಮಗೆ ಸ್ವಾಮಿ ಕಾಣಿಸ್ತಾ ಇದ್ದಾನೆ. ನಮ್ಮ ಮನಸ್ಸಿನ ಕತ್ತಲು, ಕೆಟ್ಟ ಭಾವನೆಗಳೆಲ್ಲ ದೂರವಾಗಿದೆ. ಇನ್ನೇನಿದ್ರು ನಮಗೆ ಪರಮಾತ್ಮನ ದರ್ಶನ. ಆ ರೀತಿಯಾಗಿ ತನ್ನ ದಕ್ಷಿಣಾಯಣದ ಎಲ್ಲ ಪುಣ್ಯದ ಪಾಪದ ಪುಣ್ಯದ ಗಂಟೆಗಳನ್ನೆಲ್ಲ ಒದ್ಕೊಂಬಂತಹ ಸೂರ್ಯ ಭಗವಂತ ಈಶ್ವರನಿಗೆ ಕ್ಷೀರೋದಾರಣವ ಸಂಭವ. ಆ ಕ್ಷೀರಾಭಿಷೇಕ ಮಾಡುವಾಗ ಕಪ್ಪಿಗಿರೋ ಲಿಂಗ ಬೆಳ್ಳಿಗೆ ಕಾಣಿಸ್ತಿದೆ ಎಂದಾಗ ಎಷ್ಟು ವೈಶಿಷ್ಟ್ಯತೆ ಇದೆ. ಆ ರೀತಿಯಾಗಿ ಆ ಶಿವನನ್ನ ಈಗ ಅರ್ಚಕರು ಮಂಗಳಾರತಿ ಮಾಡ್ತಿದ್ದಾರೆ. ಯಾರಿಗೆ ಮಾಡ್ತಿದ್ದಾರೆ? ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿ ನಾರಾಯಣಿಯನ್ನು ಪ್ರಾರ್ಥನೆ ಮಾಡಿ ಪಾರ್ವತಿಯ ಅನುಗ್ರಹವನ್ನು ಪಡೆದು ತದನಂತರ ಶಿವನ ಹತ್ರ ಹೋಗ್ಬೇಕು. ಅಂತಹ ವೈಶಿಷ್ಟ್ಯತೆ. ಆ ಶಿವನ ಪೂಜೆ ಆಗ್ತಾ ಇದೆ, ಮಂಗಳಾರತಿ ನಡೀತಿದೆ. ಅರ್ಚಕರು ಶ್ರೀಕಂಠ ದೀಕ್ಷಿತರು ಸ್ವಾಮಿಗೆ ಕರ್ಪೂರ ನೀರಾಜನವನ್ನು ಮಾಡಿ ಎಲ್ಲರಿಗೂ ಭಗವಂತ ಈ ಲೋಕಕ್ಕೆಲ್ಲ ಕ್ಷೇಮವನ್ನು ಕೋರಲಿ ಅಂತೇಳಿ ಹೇಳಿದ್ದಾರೆ. ಇವತ್ತು ವಿಶೇಷವಾಗಿ ಪ್ರಕೃತಿಯ ದೋಷದಿಂದ ಇಲ್ಲ ನಮ್ಮಗಳ ಅರ್ಧ ಪುಣ್ಯದಿಂದ ಆ ಮೂಲಮೂರ್ತಿ ಪೂಜೆಯನ್ನು ಮಾಡಿದ ಶಿವನನ್ನು ದರ್ಶನ ಮಾಡಬಹುದೇ ಹೊರತು ಆ ಸೂರ್ಯ ಪೂಜೆಯನ್ನು ನಾವು ನೋಡ್ಲಿಕ್ಕಾಗಲಿಲ್ಲ. ಆದ ಕಾರಣ ಯಾರೂ ಬೇಜಾರು ಮಾಡ್ಕೊಂಡಿರಾ, ಮನಸ್ಸಿನಲ್ಲಿ ಚಿಂತಿಸ್ದಿರಾ. ಏನು ವಿಶೇಷವಾಗಿ ಸೂರ್ಯ ಪೂಜೆಯ ನಂತರ ಮಹಾಭಿಷೇಕ ನಡೆದಿದೆ, ಆ ಮಹಾಭಿಷೇಕದ ನಂತರ ಎಲ್ಲರೂ ಸಾಲಾಗಿ ಬಂದು ಆ ಪರಮಾತ್ಮ ಮೂಲಮೂರ್ತಿಯನ್ನು ದರ್ಶನ ಮಾಡಿ, ಇಷ್ಟೊತ್ತು ನಾವು ಏನು ಆ ಕ್ಷೀರಾಭಿಷೇಕವನ್ನು ಸ್ವಾಮಿಗೆ ಮಾಡಿ ಆ ಎಲ್ಲ ಕ್ಷೇತ್ರವನ್ನು ತಮಗೆ ತೀರ್ಥ ಮುಖಾಂತರವಾಗಿ ಕೊಡ್ತೀವಿ. ತಮ್ಮ ಮನಸ್ಸಿನಲ್ಲಿ ಎಲ್ಲರೂ ಅಲ್ಲಿಂದ ನೀವು ಹೊರಟಾಗ ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಜಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ದೇವ ಓಂಕಾರಾಯ ನಮೋ ನಮಃ. ಈ ಓಂಕಾರ ಅನ್ನೋ ತತ್ವ ಎಷ್ಟು ವಿಶೇಷವಾಗಿದೆ ಅಂದ್ರೆ, ವಕಾರ ಅಂದ್ರೆ ನಾಲಿಗೆಯಿಂದ ಹೇಳ್ಬೋದು, ಓಂಕಾರ ನಾಭಿಯಿಂದ ಇರಬೇಕು. ನೀವು ನಾಲಿಗೆಯೊಳಗೆ ಓಂ ಅಂತ ಹೇಳಕ್ಕಾಗಲ್ಲ, ವಕಾರ ಅಂತ ಹೇಳ್ಬಿಡ್ಬೋದು, ವಗಯ ಅನ್ಬೋದು. ಅದು ಎಲ್ಲಿಂದ ಹೇಳ್ತೀವಿ? ನಾಲಿಗೆಯಿಂದ ಹೇಳ್ತೀವಿ. ಓ ಅನ್ಬೇಕಾದ್ರೆ ನಾಭಿಯಿಂದ ಉತ್ಪತ್ತಿಯಾಗಿ ಈ ಮೂಲಕ ಅದು ಆಚೆ ಬರುತ್ತೆ. ಆ ರೀತಿಯಾಗಿ ಓಂಕಾರ ತತ್ವವನ್ನುಳ್ಳಂತಹ ಶಿವ ಪರಮೇಶ್ವರನನ್ನ ಓಂ ನಮಃ ಶಿವಾಯ ಅಂತ ನಾವು ಕರಿತೀವಿ. ಆ ಓಂ ನಮಃ ಶಿವಾಯನ ಪ್ರಾರ್ಥನೆಯನ್ನು ಮಾಡ್ತಾ ತಾವೆಲ್ಲ ಸತ್ಯ ಶಾಲಿನಲ್ಲಿ ಬನ್ನಿ, ಆ ಪರಮೇಶ್ವರನನ್ನ ದರ್ಶನ ಮಾಡಿ. ಆ ಸ್ವಾಮಿ ಇವತ್ತು ಏನು ಸೂರ್ಯ ಪೂಜೆಯನ್ನು ಮಾಡಿ ಆ ಒಂದು ಪ್ರಸಾದವನ್ನು ಸ್ವಾಮಿಯಲ್ಲಿ ಬಳಿ ಇಟ್ಟಿದಾನೋ, ಆ ಪ್ರಸಾದದ ದರ್ಶನವನ್ನು ತಾವೆಲ್ಲ ಪಡೆದು ಸ್ವಾಮಿಯ ಅನುಗ್ರಹವನ್ನು. ಗವಿ ಗಂಗಾಧರನ ಸ್ಪರ್ಶಿಸದ ಸೂರ್ಯರಶ್ಮಿ ಬಹಳ ಬೇಸರದ ಸಂಗತಿ ಭಕ್ತಾದಿಗಳಿಗೆ. ಮೋಡ ಕವಿದ ವಾತಾವರಣದಿಂದ ಅಲ್ಲಿ ಸೂರ್ಯನ ರಶ್ಮಿ ಸ್ಪರ್ಶಿಸಿಲ್ಲ. ಈ ಬಾರಿ ಶಿವಲಿಂಗದ ಮೇಲೆ ಹಾದು ಹೋಗಿಲ್ಲ ಸೂರ್ಯರಶ್ಮಿ. ಬಹಳ ನಿರೀಕ್ಷೆ ಇತ್ತು, ಬಹಳ ಕುತೂಹಲ ಇತ್ತು. ಭಕ್ತಾದಿಗಳು ಕಾತರದಿಂದ ಕಾಯ್ತಾ ಇದ್ರು. 5:14ಕ್ಕೆ ನಾವು ಕೂಡ ಬಹಳ ಕುತೂಹಲದಿಂದ ಗಮನಿಸ್ತಾ ಇದ್ವಿ. ಒಂದು ಕಡೆ ಮೋಡ ಕವಿದ ವಾತಾವರಣ ಇತ್ತು. ಸೂರ್ಯನ ದರ್ಶನ ಆಗುತ್ತಾ ಇಲ್ವಾ, ರಶ್ಮಿ ಶಿವಲಿಂಗನ ಸ್ಪರ್ಶ ಮಾಡುತ್ತಾ ಇಲ್ವಾ ಅಂಥೇಳಿ. ಆದರೆ ಈ ಬಾರಿ ನಿರಾಸೆಯಾಗಿದೆ. 2021ರಲ್ಲಿ ಕೂಡ ನಾವು ಗಮನಿಸಿದ್ವಿ ನೋಡಿ, ಇತಿಹಾಸದಲ್ಲಿ 3ನೇ ಬಾರಿಗೆ ಸೂರ್ಯ ಸ್ಪರ್ಶ ಆಗಿಲ್ಲ ಅಲ್ಲಿ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿದ್ರಿಂದಾಗಿ ದಟ್ಟ ಮೋಡಗಳು ಆವರಿಸಿದೆ. ಹಾಗಾಗಿನೇ
ಇವತ್ತು ಸೂರ್ಯರಶ್ಮಿ ಸ್ಪರ್ಶಿಸಿಲ್ಲ. ಯಾಕಂದರೆ ಮಧ್ಯಾಹ್ನದಿಂದಲೇ ಗಮನಿಸ್ತಾ ಇದ್ದೀವಿ ನಾವು ಯಾವ ರೀತಿ ಬದಲಾವಣೆಗಳಾಗ್ತಾ ಇದೆ ಅಂಥೇಳಿ ವಾತಾವರಣದಲ್ಲಿ. ಬಟ್ ಆದರೂ ನಿರೀಕ್ಷೆ ಇತ್ತು. ನೋಡಿ, ಇದು 3ನೇ ಬಾರಿ 2021ರಲ್ಲಿ ಇದೇ ರೀತಿಯಾಗಿ ಆ ಗವಿಗಂಗಾಧರೇಶ್ವರನ ಸನ್ನಿಧಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕಾಯ್ತಾ ಇದ್ದರು. ಸೂರ್ಯರಶ್ಮಿ ಶಿವನ ಸ್ಪರ್ಶವನ್ನು ಮಾಡಿರಲಿಲ್ಲ. 53 ವರ್ಷಗಳಾದ ಮೇಲೆ ಅದು ಮೊಟ್ಟ ಮೊದಲ ಬಾರಿಗೆ ಆ ರೀತಿ ಘಟನೆಯಾಗಿತ್ತು. ಯಾಕಂದರೆ ಭಕ್ತಾದಿಗಳಲ್ಲೂ ಕೂಡ ಸಹಜವಾಗಿ ಬೇರೆ ಬೇರೆ ರೀತಿಯ ಆಲೋಚನೆಗಳು ಬರೋಕ್ಕೆ ಶುರು ಮಾಡುತ್ತೆ. ಯಾಕೆಂದರೆ ಸೂರ್ಯರಶ್ಮಿ ಬರದೇ ಇದ್ದರೆ ಏನಾಗ್ಬಿಡುತ್ತೆ, ಗಂಡಾಂತರನ, ಅಪಾಯದ ಮುನ್ಸೂಚನೆನ, ಏನಾಗ್ಬಿಡ್ಬೋದು ಅಂತ. ಯಾಕಂದರೆ ಬೆಸ್ಟ್ ಎಕ್ಸಾಂಪಲ್ ನಮಗೆ ಆ ರೀತಿ ಸಾಕಷ್ಟು ಜ್ಯೋತಿಷಿಗಳು, ವಿದ್ವಾಂಸರು ಕೂಡ ಹೇಳ್ತಾ ಇದ್ದರು. 2021ರಲ್ಲಿ ಸೂರ್ಯರಶ್ಮಿ ಆಗಿರಲಿಲ್ಲ. ಆಗ ನೋಡಿ, ಇಡೀ ವಿಶ್ವಕ್ಕೆ ಕೊರೋನಾ ಆವರಿಸಿಕೊಳ್ತು. ಹಾಗೆಯೇ ಈಗ ಮತ್ತೇನು ಕಾದಿದೆ ಗಂಡಾಂತರಗಳು. ಇದ್ರ ಬಗ್ಗೆ ನಾನು ಮತ್ತೆ ಗುರುಜಿರ ಹತ್ರ ಮಾಡ್ತಾ ಹೋಗ್ತೀನಿ. ಗುರುಜಿಯವರೇ, ಈಗ ಈ ಹಿಂದೆ ಕೂಡ 2021 ನಾವು ಗಮನಿಸಿದ ಹಾಗೆ ಒಂದು ಅಪಾಯ ಮುನ್ಸೂಚನೆದ ಒಂದು ಕೊಡಲಾಗಿತ್ತು. ಸಾಕಷ್ಟು ವಿದ್ವಾಂಸರು ಹೇಳಿದರು. ಈಗ ಈ ಸೂರ್ಯರಶ್ಮಿ ಸ್ಪರ್ಶ ಆಗದಿರೋದಕ್ಕೆ ಕಾರಣ ನಾವು ಈಗ ವಾತಾವರಣದೆಲ್ಲ ಬದಲಾವಣೆ ಅಂತ ಹೇಳ್ತಾ ಇದ್ದೀವಿ. ಅದನ್ನು ಬಿಟ್ಟು ಮಾನವನ ಅತಿಯಾದ ಸ್ವಾರ್ಥ, ಕೆಲವೊಂದಿಷ್ಟು ಕಾರಣಗಳು ಕೊಡ್ತಾ ಹೋದರು ಗುರುಜಿಯವರು. ಇದನ್ನು ಯಾವ ರೀತಿ ವ್ಯಾಖ್ಯಾನ ಮಾಡ್ಬೋದು ಅಂತ? ಖಂಡಿತವಾಗಿಯೂ ಕೂಡ ಆ ರೀತಿ ನಾವು ಯಾವುದನ್ನು ಕೂಡ ಊಹಿಸಬಾರ್ದು. ಯಾಕೆಂದರೆ ನನ್ನ ಪ್ರಕಾರ ಪ್ರಕೃತಿ ತನಗೇನು ಬೇಕೋ ಅದನ್ನು ಪ್ರಕೃತಿ ಮಾಡ್ತಾ ಇರ್ತದೆ. ಮಾನವ ನಿರ್ಮಿತವಾದಂತಹ ಕಾರ್ಯಗಳನ್ನು ಮಾನವ ಮಾಡಬೇಕು. ಯಾಕೆಂದರೆ ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೇ ಸಂಗೋ ಸ್ವಕರ್ಮಣಿ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ರಿಂದ ನಾವು ಪೂಜೆಯನ್ನು ಮಾಡೋದು ನಮ್ಮ ಕರ್ತವ್ಯ, ಫಲಾಫಲಗಳನ್ನು ಕೊಡೋದು ಬಿಡೋದು ದೇವರ ಕರ್ತವ್ಯ. ಆದ್ದರಿಂದ ನಾವೀಗ ಪೂಜೆಯನ್ನು ಮಾಡೇ ಇಲ್ಲ ಅಂದರೆ ಬೇರೆ ಮಾತು. ಎಲ್ಲವೂ ಅಲ್ಲಿ ಕ್ಷೀರಾಭಿಷೇಕ ನಡೀತಾ ಇದೆ, ಎಲ್ಲ ಒಳ್ಳೆ ರೀತಿಯಲ್ಲಿ ಪೂಜೆ ಆಗ್ತಾ ಇದೆ, ಅದಕ್ಕೇನು ದೋಷ, ಯಾವುದೇ ಕುಂದು ಬಂದಿಲ್ಲ. ಆದರೆ ಭಗವಂತ ಪ್ರಕೃತಿಯ ವಿಸ್ಮಯ ನಮ್ಮ ಕಣ್ಣಿಗೆ ಕಾಣುವಂತೆ ಸೂರ್ಯ ಬಾರದೇ ಇದ್ರೂ ಕೂಡ ಆ ಸೂರ್ಯ ಒಂದು ರೂಪದಿಂದ, ಈಗ ಮೋಡ ಕವಿದ ವಾತಾವರಣ ಇದ್ರೂ ಬೆಳಕಿದೆಯೋ ಇಲ್ವೋ, ಅಲ್ಲಿ ಆ ಬೆಳಕಿನ ಕಿರಣಗಳು ಒಳಗಡೆ ಹೋಗಿಯೇ ಹೋಗಿರ್ತದೆ. ನಮ್ಮ ಕಣ್ಣಿಗೆ ಪ್ರತಿ ವರ್ಷ ಕಾಣುವಂತೆ ಅಲ್ಲಿ ದೇವರು ಕಂಡಿಲ್ಲ ಆದರೂ ಕೂಡ ಅಲ್ಲಿ ಬೇರೆ ರೀತಿಯಲ್ಲಿ ದೇವರು ಬಂದು ಹೋಗಿರ್ತಾನೆ. ದೇವರು ಬಂದು ಹೋದ್ನೋ ಇಲ್ಲೋ ನಮಗೆ ಗೊತ್ತಾಗೋದಿಲ್ಲ. ಇದರ ಮುಖಾಂತರವಾಗಿ ಅಲ್ಲಿ ಸೋಮಸುಂದರ ದೀಕ್ಷಿತರು ಪ್ರಧಾನ ಅರ್ಚಕರೇ ಹೇಳಿದ ಹಾಗೆ ಯಾರೂ ಕೂಡ ಅನ್ಯತಾ ಭಾವಿಸಲಿಕ್ಕೆ ಹೋಗಬೇಡಿ. ಇದರಿಂದ ಅವಘಡಗಳಾಗ್ತದೆ, ಅನಾಹುತಗಳಾಗ್ತದೆ, ಕರೋನಾ ಬಂದ ಹಾಗೆ ಮತ್ಯಾವುದಾದ್ರೂ ರೋಗಗಳು ಬರ್ತದೆ. ಆ ರೀತಿಯಾದ ಭಯ ಬೇಡವೇ ಬೇಡ. ಯಾವ ದೇವತೆಗಳು ಕೂಡ ಪೂಜೆಯನ್ನು ಮಾಡೋದ್ರಿಂದ ಯಾವ ದೇವರು ಇನ್ನೊಬ್ಬರಿಗೆ ಕೆಡಕನ್ನು ಮಾಡೋದಿಲ್ಲ. ಇದು ಪ್ರಕೃತಿಯ ವಿಸ್ಮಯ ನಮಗೆ ಕಾಣಿಸಬೇಕು. ಕಾಣಲಿಲ್ಲ ಅಂತಂದರೆ ಅದಕ್ಕೆ ನಮ್ಮಿಂದ ಏನೋ ಲೋಪದೋಷ ಆಯಿತು, ನಾವೇನೋ ದೇವರಿಗೆ ಅನ್ಯಾಯ ಮಾಡಿದ್ವಿ, ಖಂಡಿತವಾಗಿಯೂ ಕೂಡ ಇಲ್ಲ. ಆದ್ದರಿಂದ ಇದರಲ್ಲಿ ಭಯ ಬೀಳುವಂತಹ ವಾತಾವರಣ ಇಲ್ಲ. ಪ್ರತಿ ಬಾರಿಯೂ ಕೂಡ ನಮಗೆ ಈ ರೀತಿ ಕಾಣಿಸ್ಬೇಕು ಅಂತಿಲ್ಲ. ಹಿಂದೆ ಒಂದು 80ರಲ್ಲೂ ದಶಕದಲ್ಲೂ ಕೂಡ ಈ ರೀತಿಯಾದ ಘಟನೆ ನಡೆದಿತ್ತು. 2021ರಲ್ಲೂ ಆಗಿದೆ, ಈಗಲೂ ಆಗಿದೆ. ಯಾಕೆಂದರೆ ಬಂಗಾಳ ಕೊಲ್ಲಿಯಲ್ಲಿ ಆದಂತಹ ವಾಯುಭಾರ ಕುಸಿತ, ಅದನ್ನು ಯಾರೂ ಏನೂ ಮಾಡಲಿಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ಇಲ್ಲಿ ಬೆಂಗಳೂರಲ್ಲಿ ಅದು ಎಫೆಕ್ಟ್ ಆಗಿದೆ. ಅಷ್ಟನ್ನೇ ಆ ಪ್ರಕೃತಿಯ ಒಳಗಡೆ ಇರತಕ್ಕಂತಹ ನಾವು ಈ ಪ್ರೆಸೆಂಟನ್ನು ನಾವು ವಿಚಾರ ಮಾಡಬೇಕು. ಹಿಂದೇನಾಗಿತ್ತೋ ಮುಂದೇನಾಗ್ತದೋ ಅಂತಲ್ಲ, ಈ ಕ್ಷಣದಲ್ಲಿ ಕಾಣಿಸ್ತಾ ಇಲ್ಲ ಅಂತಂದರೆ ನಾವು ಸೋಮ ಸೂರ್ಯಾಗ್ನಿ ವಿಲೋಚನಾಯ ನಮಃ ಅಂತ ಆ ಸೂರ್ಯನನ್ನೇ ಕರಿತೇವೆ. ಆ ಸೂರ್ಯನ ಆ ರುದ್ರದೇವರನ್ನೇ ಕರಿತೇವೆ. ಹೀಗಾಗಿ ಆ ಸೂರ್ಯದೇವನ ಕಣ್ಣಿನ ಒಳಗಡೆನೆ, ಆ ಶಿವಲಿಂಗದ ಒಳಗಡೆನೆ ನಮಗೆ ಸೂರ್ಯನೂ ಇದ್ದಾನೆ, ಚಂದ್ರನೂ ಇದ್ದಾನೆ, ಅಗ್ನಿಯೂ ಇದ್ದಾನೆ. ಆದ್ದರಿಂದ ಆ ಲಿಂಗದ ದರ್ಶನವನ್ನು ಮಾಡಿದರೆ ಸಾಕು. ಲಿಂಗದ ಒಳಗಡೆ ಆ ರುದ್ರದೇವರ ಕಣ್ಣಿನ ಒಳಗಡೆನೆ ಸೋಮ ಅಂದರೆ ಚಂದ್ರ, ಅಗ್ನಿ, ಆ 3ನೇ ಕಣ್ಣು, ಆ ಸೂರ್ಯ ಎಲ್ಲರೂ ಕೂಡ ಇದ್ದಾರೆ. ಆ ದರ್ಶನವನ್ನು, ಲಿಂಗದ ದರ್ಶನ ನಮಗೆ ಸೂರ್ಯನ ದರ್ಶನ ಮಾಡಿದ ಪುಣ್ಯವನ್ನು ಕೊಟ್ಟೇ ಕೊಡುತ್ತದೆ. ಆದ್ದರಿಂದ ಯಾರೂ ಕೂಡ ಭಯಭೀತರಾಗಿ ವಿಪರೀತವಾದ ಒಂದು ಊಹಾಪೋಹಗಳನ್ನು ಮಾಡಿ ಜನರಲ್ಲಿ ಭಯ ಬಿತ್ತುವ ವಾತಾವರಣವನ್ನು ಭಕ್ತಾದಿಗಳು ಯಾರೂ ಮಾಡಬಾರದು ಅಂತ ಈ ವಾಹಿನಿಯ ಮುಖಾಂತರ ಬೇಡಿಕೊಳ್ತಾ ಇದ್ದೇನೆ. ಎಸ್ ಗುರುಜಿ, ಈಗ
ಕೆಲವೊಬ್ಬರು ಹೇಳ್ತಾರೆ ಅಪಶಕುನ ಅಂತ ಹೇಳಿ. ಅಪಶಕುನ ಈಗ ನೀವು ಅದಕ್ಕೆ ಕ್ಲಾರಿಟಿ ಕೊಟ್ರಿ, ಇದು ಯಾವುದೇ ರೀತಿ ಕೆಟ್ಟ ಭಾವನೆಗಳನ್ನು ಬಿತ್ತೋದು ಬೇಡ ಅಂಥೇಳಿ. ಬಟ್ ಈಗ ಇಲ್ಲ, ಇದೊಂದು ರೀತಿ ನಮಗೆ ಈ ಒಂದು ಗಳಿಗೆ ಏನಿದೆ ಅಲ್ವಾ, ಇದು ನಮಗೆ ಮುಂದೊಂದು ದಿನ ಏನೋ ಒಂದು ಅಪಚಾರ ಆಗ್ಬೋದು ಅಂಥೇಳಿ ಈ ರೀತಿ ನಂಬಿಕೆಗಳು ಸಹಜವಾಗಿ ಬಂದೇ ಬರುತ್ತೆ. ಇದಕ್ಕೆ ಪಾಪ ವಿಮೋಚನೆ ಅಂಥೇಳಿ ನಾವು ಏನಾದರೂ ಮಾಡಬೇಕಾ, ಅಭಿಷೇಕ ಮಾಡಬೇಕು, ಬೇರೆ ಪೂಜೆ ಮಾಡಬೇಕಂತೇಳಿ ಆ ರೀತಿ ಪ್ರಶ್ನೆ ಕೇಳ್ತಿದ್ದಾರೆ. ಇಲ್ಲ, ಈಗ ಯಾಕಂದರೆ ಶಕುನ ಅಪುನ ಶಕುನ ಅಂತಂದರೆ ಆ ಶಕುನಗಳೇ ಬೇರೆ, ಶಕುನ ಶಾಸ್ತ್ರ ಅಂತಲೇ ಬೇರೆ ಇದೆ. ನಾವು ಮಾತನಾಡಬೇಕಾದ್ರೆ ಹಲ್ಲಿ ಏನಾದರೂ ಲುಚ್ಚುಗೊಟ್ಟಿದ್ರೆ ಆವಾಗ ಅದು ಸತ್ಯ ಅಂತ ನಾವು ಹೇಳ್ತೇವೆ. ಹೌದು. ಅದೇ ರೀತಿ ಹಲ್ಲಿ ನಮ್ಮ ತಲೆ ಮೇಲೆ ಬಿದ್ದರೆ ಮರಣ ಸೂಚಕ ಅಂತ, ಬಲಗಡೆ ಬಿದ್ದರೆ ಏನೋ ಲಾಭ ಅಂತ, ಎಡಗಡೆ ಬಿದ್ದರೆ ಏನೋ ನಷ್ಟ ಅಂತ. ಆಮೇಲೆ ನಮ್ಗೆ ಆ ರೀತಿಯಾದ ಶಕುನಗಳು ಬೇಕಾದಷ್ಟಿದೆ. ದಾರಿಲಿ ಹೋಗಬೇಕಾದ್ರೆ ಬೆಕ್ಕ ಅಡ್ಡ ಹೋಗ್ಬಿಟ್ರೆ ಬಲಗಡೆಯಿಂದ ಹೋದರೆ ಒಳ್ಳೆಯದು, ಎಡಗಡೆಯಿಂದ ಹೋದರೆ ಕೆಟ್ಟದು ಅಂತ ಆ ರೀತಿಯಾದ ಶಕುನಗಳೆಲ್ಲ ಬೇರೆ ಇದೆ. ಶಕುನ ಶಾಸ್ತ್ರ ಅಂತ. ನಮ್ಮ ಬಲಗೈ ಕೆರೆದ್ರೆ ಗಂಡಸರಿಗೆ ದುಡ್ಡು ಬರ್ತದೆ ಅಂತ, ಹೆಣ್ಮಕ್ಳಿಗೆ ಎಡಗೈ ಕೆರೆದ್ರೆ ದುಡ್ಡು ಬರ್ತದೆ ಅಂತ, ಗಂಡಸರಿಗೆ ಎಡಗೈ ಕೆರೆದ್ರೆ ದುಡ್ಡು ಖರ್ಚಾಗ್ತದೆ ಅಂತ, ಎಡಗಣ್ಣು ಹಾರಿದರೆ ಒಂಥರ, ಬಲಗಣ್ಣು ಹಾರಿದ್ರೆ ಇದೆಲ್ಲ ಶಕುನಗಳು ಬೇರೆ. ಆದರೆ ಇಲ್ಲಿ ಪ್ರತಿ ವರ್ಷ ನಡೆಯುವಂತಹ ಆ ಶಿವನ ಒಂದು ಲಿಂಗಕ್ಕೆ ಸೂರ್ಯರಶ್ಮಿಯ ಸ್ಪರ್ಶ, ಆ ದರ್ಶನ ಆಗೋದು ಪ್ರತಿ ವರ್ಷದ ವಾಡಿಕೆ. ಈ ವರ್ಷ ಪ್ರಕೃತಿ ಅದಕ್ಕೆ ಸಪೋರ್ಟ್ ಮಾಡಿಲ್ಲ, ಅಷ್ಟನ್ನೇ ಇಟ್ಕೊಳ್ಬೇಕು ನಾವು. ಅದರಿಂದ ನಮಗೇನೋ ಅನಾಹುತ ಆಗ್ತದೆ, ಖಂಡಿತವಾಗಿಯೂ ಕೂಡ ಯಾವ ದೇವರು ಯಾವ ಭಕ್ತರಿಗೂ ಕೆಟ್ಟದನ್ನು ಮಾಡೋದೇ ಇಲ್ಲ. ಯಾಕೆಂದರೆ ಮನುಷ್ಯ ಮಾತ್ರ ಅವನು ಸ್ವಾರ್ಥಿ, ಮತ್ತೊಬ್ಬರಿಗೆ ಉಪಕಾರ ಪಡೆದು ಮತ್ತೊಬ್ಬರಿಗೆ ಕೆಡಕನ್ನು ಮಾಡೋ ವ್ಯಕ್ತಿ ಅಂತಂದರೆ ಮನುಷ್ಯ ಮಾತ್ರ. ದೇವತೆಗಳ ಆ ರೀತಿಯಾಗಿ ಖಂಡಿತವಾಗಿಯೂ ಕೂಡ ಇಲ್ಲವೇ ಇಲ್ಲ. ಆದ್ದರಿಂದ ಈ ಪ್ರಕೃತಿಯಲ್ಲಿ ನಾವಿದ್ದೇವೆ. ಆದ್ದರಿಂದ ಆ ರೀತಿಯಾದ ಘಟನೆಗಳು, ಈಗ ನಾವು ಕರೆಕ್ಟಾಗಿ ಒಂದು ಧ್ವಜಾರೋಹಣವನ್ನು 7 ಗಂಟೆ 15 ನಿಮಿಷಕ್ಕೆ ಮಾಡಲೇಬೇಕು ಅಂತಿದ್ದಾಗ, ಅಲ್ಲಿ ಈಗ ದೆಹಲಿಯಲ್ಲಿ ಬೆಳಗ್ಗೆ 7:15ಕ್ಕೆ ಫುಲ್ ಫಾಗ್ ಇದ್ದಾಗ ಸ್ವಲ್ಪ ಸಮಯ ವ್ಯತ್ಯಾಸ ಆಗೇ ಆಗ್ತದೆ. ಮಾನವ ನಿರ್ಮಿತವಾದ ಘಟನೆಗಳೇ, ಪ್ರೋಗ್ರಾಮ್ಗಳೇ ವ್ಯತ್ಯಾಸ ಆಗಬೇಕಾದ್ರೆ ಇದು ದೇವ ನಿರ್ಮಿತ, ಅದನ್ನು ನಾವೇನೂ ಮಾಡಲಿಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ಇದಕ್ಕೆ ಊಹಾಪೋಹಗಳನ್ನು ಹಾಕಿ ರೆಕ್ಕೆ ಪುಕ್ಕಗಳನ್ನು ಕಟ್ಟಿ ಏನೋ ಜನರ ಮನಸ್ಸಲ್ಲಿ ಭಯವನ್ನು ಅಲ್ಲಿ ಉತ್ಪತ್ತಿ ಮಾಡಿ ಆ ರೀತಿ ಭಯಪಡುವಂತಹ ಕಾರಣ ಯಾರೂ ಕೂಡ ಇಲ್ಲವೇ ಇಲ್ಲ. ಯಾಕೆಂದರೆ ಪ್ರತಿಯೊಬ್ಬರೂ ಕೂಡ ಈಗ ಅಲ್ಲಿ ದರ್ಶನ ಆಗ್ತದೆ ಅಂತ ಬಂದಿದ್ವಿ, ಆದರೆ ಆಗಿಲ್ಲ, ಅದರಿಂದ ಏನೂ ಕೂಡ ಅಪಾಯ ಇಲ್ಲ. ಆ ರುದ್ರದೇವರ ಶಿವಲಿಂಗದ ದರ್ಶನವನ್ನು ಮಾಡಿದರೆ ಸಾಕು. ಗೌತಮ ಮುನಿಗಳು, ಭರದ್ವಾಜ ಮುನಿಗಳೆಲ್ಲ ತಪಸ್ಸು ಮಾಡಿದ ಜಾಗ ಅದು, ಗವಿಗಂಗಾಧರೇಶ್ವರ ಸ್ಥಳ. ಅಲ್ಲಿ ಹೋಗಿ ಆ ಶಿವಲಿಂಗದ ದರ್ಶನ ಮಾಡಿದರೆ ಸಾಕು, ಎಲ್ಲ ಪಾಪಗಳು ಕೂಡ ಹೋಗಿಬಿಡ್ತದೆ. ಅಲ್ಲಿ ಆ ಅಭಿಷೇಕವನ್ನು ನೋಡಿದರೆ ಸಾಕು, ಎಲ್ಲ ಪಾಪಗಳು ಹೋಗ್ತದೆ. ತೀರ್ಥವನ್ನು ತಗೊಂಡ್ರೆ ಸಾಕು, ಎಲ್ಲ ಪಾಪ ಹೋಗ್ತದೆ. ಯಾರು ಭಯಪಡುವಂತಹ ವಾತಾವರಣ, ಯಾರು ಉತ್ಪತ್ತಿಯನ್ನು ದಯಮಾಡಿ ಮಾಡಬೇಡಿ ಅಂತ ವಾಹಿನಿ ಮುಖಾಂತರ ಕೇಳ್ಕೊಳ್ತೇನೆ. ಗುರುಜಿ, ಈಗ ಪ್ರಾಕೃತಿಕ ಬದಲಾವಣೆಗಳಿಂದಾಗಿ, ಕಾರಣಗಳಿಂದಾಗಿ ಹೀಗಾಗಿರುವಂಥದ್ದು ನೀವು ಹೇಳ್ತಾ ಇದ್ರಿ. ಶಿವ ಎಲ್ಲೆಲ್ಲೂ ಕೂಡ ಇದ್ದಾನೆ, ನೆಲೆಸಿದ್ದಾನೆ ಅಂಥೇಳಿ ಆ ರೀತಿ ಭಾವನಾತ್ಮಕವಾಗಿ ಎಲ್ಲರೂ ಬೆರಿಬೇಕು ಅಂತ. ಬಟ್ ಈಗ ಏನು ಶಿವ ನಮಗೆ ಆಶೀರ್ವಾದ ಮಾಡ್ತಾರೆ, ಆ ಟೈಮ್ನಲ್ಲಿ ವಿಶೇಷವಾಗಿ ಆ ರಶ್ಮಿ ಬರುವಂಥ ಶಿವ ಸ್ವತಃ ಪ್ರತ್ಯಕ್ಷರಾಗ್ತಾರೆ, ನಮ್ಗೆ ಆಶೀರ್ವಾದ ಮಾಡ್ತಾರೆ, ಆ ಒಂದು ನಂಬಿಕೆ ಇದೆ ಅಲ್ವಾ? ಅಂದರೆ ಇದನ್ನು ಹೇಗೆ ಸ್ವೀಕರಿಸಬೇಕು ಅಂತ ಭಕ್ತಾದಿಗಳು? ನೋಡಿ, ದೇವರ ಅನುಗ್ರಹ ಮಾಡಲಿಕ್ಕೆ ಅದೇ ಸಮಯ ಅಂತಲ್ಲ. ಈಗ ನಮ್ಮ ಮನಸ್ಸು ದೇವರ ಜೊತೆ ಕನೆಕ್ಟ್ ಆಗಬೇಕು. ಅದು ಯಾವಾಗ ಆಗ್ತದೋ ಆವಾಗ ದೇವರ ಅನುಗ್ರಹವನ್ನು ಮಾಡಿಯೇ ಮಾಡ್ತಾನೆ. ಯಾಕೆ ಅಂತಂದರೆ ಅವನಿಗೆ ಹೆಸರೇ ಭೋಳಾಶಂಕರ ಅಂತ. ಯಾರು ಉಪಾಸನೆಯನ್ನು ಮಾಡ್ತಾರೋ ಅವರಿಗೆ ಅನುಗ್ರಹವನ್ನು ಮಾಡಿಯೇ ಮಾಡ್ತಾನೆ. ಬಹಳ ಬೇಗ ಒಲಿಯುವಂತಹ ದೇವರು ಅಂತಂದರೆ ಶಿವ. ಅಲ್ಲಿ ಏನು ಸೂರ್ಯರಶ್ಮಿ ಬಂದು ತಗಲಿದಾಗ ಅವನಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ಆ ಇಮಿಡಿಯೇಟ್ಲಿ ಅವನು ನಮಗೆ ಅನುಗ್ರಹ ಮಾಡಿಬಿಡ್ತಾನೆ, ಸುಳ್ಳು. ಯಾಕೆಂತಂದರೆ ಆ ದೇವರ ಅನುಗ್ರಹ ಆಗಲಿಕ್ಕೆ ಯಾವಾಗ ಬೇಕಾದರೂ ಆಗ್ಬೋದು. ನಾವು ನಿರಂತರವಾಗಿ, ಉಪನಿಷತ್ತುಗಳು ಕೂಡ ಹೇಳ್ತಾ ಇದೆ, ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇದ ಶತಂ ಸಮಾಹ ಅಂತ. ನಾವಿರುವಷ್ಟು ಕಾಲ ದೇವರ ಉಪಾಸನೆಯನ್ನು, ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇರಬೇಕು. ಆವಾಗ ದೇವರು ಯಾವಾಗ ಪ್ರೀತಿಯಾಗಿ ಯಾವಾಗ ಅನುಗ್ರಹ ಮಾಡ್ತಾನೆ ಗೊತ್ತಿಲ್ಲ. ಈಗ ಬೇಡರ ಕಣ್ಣಪ್ಪನಿಗೆ ಸೂರ್ಯ ಬಂದಾಗನೇ ಅವನಿಗೇನು ಕಣ್ಣನ್ನು ಕೊಟ್ಟ ಅವನು, ಅಥವಾ ಅವನಿಗೆ ಅನುಗ್ರಹ ಮಾಡದ ಅಂತೇನಿಲ್ಲ. ಆ ಸೂರ್ಯರಶ್ಮಿ ಬರದೇ ಇದ್ದಾಗಲೂ ಇಲ್ಲಿ ಇದು ಬರ್ತಾ ಇದೆ. ಆ ವಾಸ್ತುಶಿಲ್ಪ ಆ ರೀತಿಯಾಗಿದೆ. ಅಲ್ಲಿ ಬಂದದ್ದನ್ನು ನಾವು ವಿಶೇಷವಾಗಿ ಕಣ್ತುಂಬಿಕೊಳ್ತೇವೆ, ಅದರಿಂದ ಒಳ್ಳೆ ಫಲ ಸಿಗ್ತದೆ ಅಂತ
ಒಂದು ಅನೂಚಾನವಾಗಿ ಅನೇಕ ವರ್ಷದಿಂದ ನಡ್ಕೊಂಡ್ ಬಂದಂತಹ ಗುರುಜಿ ಮತ್ತೆ ಮಾತಾಡೋಣ ಗುರುಜಿ. ಶಿವಲಿಂಗವನ್ನ ಸ್ಪರ್ಶಿಸಿಲ್ಲ ಸೂರ್ಯರಶ್ಮಿ, ಈ ಬಾರಿ ಸ್ಪರ್ಶ ದೋಷ ನಿವಾರಣೆಗೆ ಸಂಕಲ್ಪ. ಕವಿ ಗಂಗಾಧರನಿಗೆ ವಿಶೇಷವಾಗಿ ಶಾಂತಿ ಪೂಜೆಯನ್ನ ಮಾಡಲಾಗಿದೆ. ಈಗ ಪ್ರಧಾನ ಅರ್ಚಕರಾಗಿರುವಂತಹ ಸೋಮ್ ಸುಂದರ್ ದೀಕ್ಷಿತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು ಪರಿಹಾರ ಅಂತ ಹೇಳಿ ಕವಿ ಗಂಗಾಧರ ದೇಗುಲದ ಪ್ರಧಾನ ಅರ್ಚಕರು ದೀಕ್ಷಿತ್ ಅವರು ಈಗ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸೂರ್ಯರಶ್ಮಿ ಅಲ್ಲಿ ಶಿವಲಿಂಗವನ್ನು ಸ್ಪರ್ಶಿಸಿಲ್ಲದಲ್ಲ, ಹಾಗಾಗಿ ಆ ಕಾರಣಕ್ಕೋಸ್ಕರ ಈ ಒಂದು ಸ್ಪರ್ಶ ದೋಷ ನಿವಾರಣೆಗೆ ಸಂಕಲ್ಪವನ್ನು ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಯಾಕೆಂದರೆ ಸಹಜವಾಗಿ ಭಕ್ತಾದಿಗಳಲ್ಲಿ ಒಂದು ನಂಬಿಕೆ ಅನ್ನೋದು ಇದ್ದೇ ಇರುತ್ತೆ. ಯಾಕೆಂದರೆ ಪ್ರಾಕೃತಿಕವಾಗಿ ಅಲ್ಲಿ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಇಲ್ಲಿ ಸೂರ್ಯರಶ್ಮಿ ಸ್ಪರ್ಶ ಆಗಿಲ್ಲ, ಗೋಚರವಾಗಿದೆ ಅನ್ನುವಂತಹ ಕಾರಣ ಕೊಟ್ಟರೂ ಕೂಡ ಏನೋ ಒಂದು ಸಮಾಧಾನಕ್ಕೋಸ್ಕರ ಭಕ್ತರು ಒಂದು ಅವರ ನಂಬಿಕೆಗೆ ಧಕ್ಕೆ ಆಗದಿರಲಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾಗಿ ಸ್ಪರ್ಶ ದೋಷ ಸಂಕಲ್ಪವನ್ನು ಮಾಡಲಾಗ್ತಾ ಇದೆ. ಬಟ್ ಈಗ ನಾವು ಗಮನಿಸ್ತಾ ಇದ್ವಿ, ಆ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾದಂಥ ಅಭಿಷೇಕ, ಕ್ಷೀರಾಭಿಷೇಕ ಸೇರಿದಂತೆ ಸಾಕಷ್ಟು ಅಭಿಷೇಕಗಳನ್ನು ಶಿವನಿಗೆ ಅರ್ಪಿಸಲಾಗ್ತಾ ಇತ್ತು. ಆದರೆ ಈ ಬಾರಿ ಸೂರ್ಯರಶ್ಮಿ ಸ್ಪರ್ಶ ಆಗದೇ ಇರೋದಕ್ಕೆ ಬಹಳ ರೀತಿಯಾದಂಥ ಒಂದು ಆತಂಕ ಸಹಜವಾಗಿ ಭಕ್ತರಲ್ಲಿ ಆ ಪ್ರಶ್ನೆಗಳು ಉದ್ಭವ ಆಗೇ ಆಗುತ್ತೆ. ಗುರೂಜಿಯವರು ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಭಯಪಡುವಂತಹ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಶಿವ ಪ್ರತಿಷ್ಠಾಪನೆ ಎಲ್ಲೆಲ್ಲೂ ಕೂಡ ಆ ಶಿವ ಯಾರಿಗೂ ಕೂಡ ಭಕ್ತಾದಿಗಳಿಗೆ ಕೆಟ್ಟದ್ದನ್ನು ಬಯಸೋದಿಲ್ಲ. ಹಾಗಾಗಿ ಆ ವಿಚಾರಗಳಿಗೆ ಯಾರೂ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂಥೇಳಿ. ಬಟ್ ನಾವು ನೋಡಿದ ಹಾಗೆ 2021ರಲ್ಲಿ ಇದೇ ರೀತಿಯಾಗಿ ಒಂದು ಘಟನಾವಳಿ ಆದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕೆಡಕುಗಳು ಉಂಟಾಯಿತು. ಬಟ್ ಇದಕ್ಕೂ ಕೆಲವೊಂದಿಷ್ಟು ತಾಳೆ ಹಾಕುವಂಥ ಪ್ರಯತ್ನಗಳು ಕೂಡ ಆಯಿತು, ಕೆಲವೊಂದಿಷ್ಟು ವದಂತಿಗಳನ್ನು ಕೂಡ ಹಬ್ಬಿಸಲಾಯಿತು. ಬಟ್ ಈಗ ಸ್ಪರ್ಶ ದೋಷ ನಿವಾರಣೆಗೆ ಒಂದು ಸಂಕಲ್ಪವನ್ನು ಕೊಡಲಾಗಿದೆ ಅಂತ ಹೇಳಿ ದೀಕ್ಷಿತ್ರವರು ಹೇಳಿದ್ದಾರೆ. ಜನಮೋ ಮನೋನ್ಮನ ಜನಮಃ ಅಕಾಲೇಭ್ಯೋ ನಕಾಲೇ